ನೀನ್ ಯಾವನು? ಮಾನವ. ಮಾನವ. ಹೋಗಿ ಯಾರು ಮಾನವ ಆಗಿದ್ರೆ ನೀನ್ ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳ್ಕೊ, ನನ್ನನ್ನೇನ್ ಕೇಳ್ತಾ ಇದ್ಯಾ? ಅವ್ರನ್ನೇ ಕೇಳಿದ್ದು. ಮಧ್ಯದಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ನೀವು ಇಲ್ಲಿ ಅಲ್ಲಾಡಿಸ್ತಾ ಇರೋದು. ನೀನೇನ್ ಗಿಲ್ಲಾಡ್ತಾರ ಅಂತ ಮಾತ್ರ. ಬಾರ ಮನೆ ಹತ್ರ. ಯಾವಾಗ ಬರ್ತೀಯಾ? ಮನೆ ಹತ್ರನೇ ಬರ. ನಾನ್ ನಾಳೆ ಬರ್ತೀನಿ, ಬಾ ಮನೆ ಹತ್ರ. ಅಳ್ಳಾಡ್ಸೋದು ಏನ್ ಅಳ್ಳಾಡ್ಸೋದು ತೋರಿಸ್ತೀನಿ, ಬಾ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಪ್ರೇಕ್ಷಾ ಅನ್ನೋರು ಮೆಸೇಜ್ ಮಾಡಿದರೆ, ಸುನಿ ನಾನು ನಮ್ಮಮ್ಮ ಯಾವಾಗಲೂ ನಿಮ್ಮ ಪ್ರ್ಯಾಂಕ್ ಕಾಲ್ನ ಕೇಳ್ತಾ ಇರ್ತೀವಿ. ಸೊ ನಮ್ಮಮ್ಮನ ಕ್ಲೋಸ್ ಫ್ರೆಂಡ್ ಒಬ್ಬರು ಇದ್ದಾರೆ, ಮೈಸೂರಿನವರೇ ಇವ್ರ ಹೆಸರು ವಸುಂಧರಾ ಅಂತೇಳಿ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಹಾಗೆಯೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ವಸುಂಧರಾ ಇದ್ದಾರಲ್ಲ, ಇವ್ರ ಮನೆಗೊಬ್ಬರು ಕೆಲಸದವ್ರು ಬರ್ತಾಯಿದ್ರಂತೆ. ಅವರು ಯಾಕೋ ಆಕ್ಸಿಡೆಂಟ್ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ಟು ಒಂದೂವರೆ ತಿಂಗಳಿಂದ ಬರ್ತಾ ಇಲ್ವಂತೆ. ಈ ವಿಚಾರ ಇಟ್ಕೊಂಡು ಏನಾರು ಒಂದು ಪ್ರ್ಯಾಂಕ್ ಮಾಡೋಕ್ಕಾಗತ್ತಾ ಅಂತ ಡೀಲ್ ಕಳಿಸಿದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರು ತೊಗೊಳ್ಳಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ವಸುಂಧರಾ ಅವರಿಗೆ. ಹಲೋ ಹಲೋ, ಹೇಳಿ. ಇದು ಯಾರು ವಸುಂಧರಾ ಅವರಿಲ್ವಾ? ಹಾಂ ಇದ್ದಾರೆ. ನೀವು? ನಾನು ಲೋಕೇಶ್ ಅಂತೇಳಿ ಮಾತಾಡ್ತಾ ಇರೋದು. ಲೋಕೇಶ್ ಅಂತ? ಹೌದು ಹೌದು. ನೀವು ಯಾರು ಮಾತಾಡ್ತಾ ಇರೋದು? ಏನಾಗಬೇಕಾಗಿತ್ತು? ಅವ್ರ ಅಳಿಯ ಮಾತಾಡ್ತಾ ಇರೋದು. ಸ್ವಲ್ಪ ಫೋನ್ ಕೊಡಿ ಅವ್ರಿಗೆ. ಹಲೋ ಹಲೋ, ಹಾ ಹೇಳಿ. ಇದ್ಯಾರು ನೀವು ವಸುಂಧರಾ ಅವರ ಮಾತಾಡೋದು? ಹಾ ಹೌದು, ಯಾರು ಮಾತಾಡೋದು? ನಾನು ಲೋಕೇಶ್ ಅಂತೇಳಿ ಮಾತಾಡ್ತಾ ಇರೋದು. ಯಾರು ಲೋಕೇಶ್ ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಈಗ ಮನೆಗೆ ಬಂದು ಮಾತಾಡ್ಲಾಗಾದ್ರೆ? ಮನೇಲಿ ಇದ್ರೆ ತಾನೇ ನೀವು ಬರೋದು? ನೀವ್ ಯಾರು, ಏನ್ ಮಾತಾಡ್ಬೇಕು ಅಂತ ಹೇಳ್ಬೇಕು ತಾನೆ, ಸುಮ್ನೆ ಹಂಗ್ ರೇಗಿದ್ರೆ? ಏನು ರೇಗ್ತಾ ಇದ್ದೀನಿ? ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಹೋಗ್ಲಿ ಒಂದು ನಿಮಿಷ. ಹೇಳಿ. ಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಕೆಲಸ ಮಾಡ್ತೋಕ್ಕೆ ಬರ್ತಿದ್ರಲ್ಲ, ಹೌದು. ಏನಾಗಿದೆ ಗೊತ್ತಾ ಅವ್ರಿಗೆ? ಗೊತ್ತಿದೆ. ಗೊತ್ತಿದ್ದು ನೀವು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡಿರೋದು ಅಲ್ವಾ? ಓಕೆ. ಎಷ್ಟು ತಿಂಗಳಿಂದ? ನಾನ್ ಏನ್ ಮಾಡ್ಬೇಕು ಅದಕ್ಕೆ? ಏನ್ ಮಾಡ್ಬೇಕು ಅಂತ? ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ 3 ಸತಿ ಫೋನ್ ಮಾಡಿದೀನಿ, ಎತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು ಅದಕ್ಕೆ? ಅವ್ರ ಆಕ್ಸಿಡೆಂಟ್ ಆಗಿದ್ರೆ ಎತ್ತಿಲ್ಲ ಅಂದ್ರೆ ಈಗ ಕೈಗೆ ಅವ್ರಿಗೆ ಪೆಟ್ಟಾಗಿದೆ. ಕೈಗೆ ನಾನ್ ನೋಡಿದೀನಿ, ಸಂಕ್ರಾಂತಿ ಸರ್ಕಲ್ ಅಲ್ಲಿ ಓಡಾಡ್ತಾ ಇರ್ತಾರೆ, ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ನಮ್ ಫೋನ್ ನಮ್ಮನೆಗೇನ್ ಬರೋದ್ ಬೇಡ, ಅವರು ಫೋನ್ ಮಾತಾಡಿದ್ರಾಗಿರೋದು. ಅದಕ್ಕೆ ಈಗ ನಾನೇನ್ ಮಾಡ್ಬೇಕು ಹೇಳಿ? ಸ್ವಲ್ಪ ನೀವು, ನಾನು ನಿಮ್ಮನೆ ಕೆಲಸದವನಲ್ಲ, ಸ್ವಲ್ಪ ಸರಿಯಾಗಿ ಮಾತಾಡಿ ನೀವು, ಆಯ್ತಾ? ಸರಿ, ನೀವೇ ಮಾತಾಡ್ತಿರೋದು ಆತರ, ನಾನಲ್ಲ. ನೀವೇ ಮಾತಾಡ್ತಿರೋದು. ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಮನೆಗೆ ಬಂದ್ ಮಾತಾಡ್ಲ ಅಂದ್ರೆ ಅರ್ಥ ಏನು? ಅಂದ್ರೆ ನಾನೇನ್ ತಪ್ಪು ಮಾಡಿದೀನಿ ನೀವು ನಮ್ಮನೆಗ್ ಬಂದ್ ಮಾತಾಡಕ್ಕೆ? ನಾನ್ ಆಕ್ಸಿಡೆಂಟ್ ಮಾಡದ್ನಾ? ಓಹೋ, ಆತರ ಎಲ್ಲ ನೀವು ಸ್ಕೀಮ್ ಇಟ್ಕೊಂಡಿದ್ರೆ ಅದನ್ನೆಲ್ಲ ಕನ್ಸು ಅನ್ಕೊಂಬಿಡಿ. ಬಾಯಿ ಬಂದಂಗೆ ಏನೇನೋ ಮಾತಾಡಬೇಡಿ, ಐತೆ? ಸ್ವಲ್ಪ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿ. ನಿಮ್ಮ ಫೋನ್ ಅವ್ರು ಎತ್ತುತ್ತಾ ಇಲ್ಲ ಅಂತ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನೀವೇನು ಮಾಡಿದ್ದೀರಾ ಅಂತ. ನಾನೇನ್ ಮಾಡಿದ್ದೀನಿ ನೋಡಿ, ನನ್ನನ್ನು ಕೇಳಬೇಡಿ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ನಾನೇನು ಮಾಡಿಲ್ಲ, ನೀವೇನ್ ಮಾಡ್ಬೇಕು ಹೇಳಿ. ಅವಳು ನಮ್ಮನೆ 2 ಸತಿ ಫೋನ್ ಮಾಡಿದೀನಿ, ಸುರೇಶ್ ಕೈಲಿ ಹೇಳ್ಸಿದೀನಿ. ನಿಂಗೆ ಎಷ್ಟ್ ತಿಂಗಳಾಗತ್ತಮ್ಮ ಕೇಳಮ್ಮ, ನಾ ಬೇರೆಯವ್ರನ್ನ ನೋಡ್ಕೊಳ್ಳ ಬೇಡವಾ, ನೀನೇ ಬರ್ತೀಯಾ ಅಂತ ಎಲ್ಲಾ ಮಾತಾಡಿದೆ ಅವಳ ಹತ್ರ. ನಾನು ಇನ್ನು ಯಾರನ್ನು ಇಟ್ಕೊಂಡು ಇಲ್ಲ, ಬೇರೆಯವ್ರನ್ನ. ನನ್ ಪಾಡಿಗೆ ನಾನು ಸುಮ್ನೆ ಇದೀನಿ ನಾನು, ಗೊತ್ತಾಯ್ತಾ? ಅವಳೇ ಬರ್ತಾಳ ಅಂತ ಕಾಯ್ತಾನೂ ಇದೀನಿ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಬಾಯ್ ಬಿಟ್ರೆ ಇದೇನು ನೀವು? ಸುಳ್ಳು ಈ ಪಾಠ. ಅವಾಗ ತಾನೇ 3 ಸಲ ಫೋನ್ ಮಾಡಿದೀನಿ ಅಂದ್ರೆ ಇವಾಗ 2 ಸಲ ಇಂತೀರಾ? ಏನಿದು ನಿಮ್ಮ ಮಾತು? ಸುಮ್ನೆ ಇದ್ರಿ ನೀವು. ಸುರೇಶ್ ಕೈಲಿ ಮಾತಾಡಿ. ಸುರೇಶ್ ಹೇಳ್ತಿರೋದು. ಯಾರು ನೀವು? ನೀವ್ ಯಾರು ಫಸ್ಟ್ ಆಫ್ ಆಲ್? ಯಾರು ನೀವು? ನೀವ್ ಯಾರು? ಅಲ್ಲ, ನೀವ್ ಯಾರು ಫಸ್ಟ್ ಆಫ್ ಆಲ್? ಅದಲ್ಲ, ಲಕ್ಷ್ಮಿ ಗಂಡ ಅಂದ್ರೆ ನೀವು ಬರ್ತಾ ಇದ್ರ ಕೆಲ್ಸಕ್ಕೆ ಅವ್ರು ಬರ್ತಾ ಇದ್ರ? ಓಹೋ, ನಿಮ್ಮ ಮಾತಿನ ಅರ್ಥ ಏನು? ಅವಳು ಬಂದ್ರೆ ಜೊತೆಗೆ ನಾನು ಬರ್ಬೇಕಾ ನಿಮ್ಮ ಮನೆ ಕೆಲ್ಸಕ್ಕೆ? ಕೇಳಿದ್ಯಾರು? ನೀವ್ ಫೋನ್ ಮಾಡಿ ಗಿಡಕ್ ನೀವ್ಯಾರು? ಅವ್ರ ಕೆಲ್ಸಕ್ಕೆ ಬರ್ತಾ ಇರೋದು, ಸಂಬಳ ಕೊಟ್ಟಿದೀವಿ, ಏನಾರು ಇತ್ತಂದ್ರೆ ಅವ್ರು ಮಾತಾಡ್ಕೋತಾರೆ. ನೀವ್ಯಾರು ಮಾತಾಡೋದಕ್ಕೆ? ನೀವೆಲ್ಲ ಈ ತರ ನೀವು ಗುಂಡಗಿರಿ ಮಾಡ್ತೀರಾ ನೀವು? ನಿಂದೇನ್ ಹೇಳಪ್ಪ ಫಸ್ಟ್. ಅಲ್ಲ, ನಾನೇನ್ ಹೇಳ್ತಾ ಇದೀನಿ ಅಂತಂದ್ರೆ, ಒಂದ್ ಮಾನವೀಯತೆಗಾದ್ರೂ ಬಂದು ನೋಡ್ಕೊಂಡು ಹೋಗಿದ್ದೀರಾ ಅಂತ ಕೇಳಕ್ ಮಾಡಿದ್ರೆ, ನೀವು ಅಳಿಯ ಅತ್ತೆ ಸೇರ್ಕೊಂಡು ಈ ತರ ನನ್ ಮೇಲೆ ಹಿಂಗೆ ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೇನಿದೆ? ಸ್ವಲ್ಪ ನಿಮ್ ಹೆಂಡತಿಗೆ ಫೋನ್ ಮಾಡಿಸಿ ನಮ್ಮ ಅತ್ತೆನೇ ಮಾತಾಡ್ತಾರೆ. ನೀವೇನ್ ಮತ್ತೆ ಮಧ್ಯದಲ್ಲಿ ಇಲ್ಲಿ ಬಂದು ಇದ್ ಮಾಡ್ತಾ ಇರೋದು? ಹೌದು, ಅವ್ರ ಟೆನ್ಷನ್ ಆಗಲ್ವಾ ವಯಸ್ಸಾಗಿರೋರ್ಗೆ? ನೀನ್ ಮಾಡದ?
ಸ್ವಲ್ಪ ಸೈರನ್ ಕಿಚ್ಕೋಬೇಡಿ. ಏನ್ ನನ್ನ ಹತ್ರ ನೀವು ಕಿಚ್ಚಾಡ್ತಿರೋದು? ನೀನ್ ಕಿರ್ಚ್ಕೊತಾ ಇರೋದು. ನೀನೇನಕ್ ಫೋನ್ ಮಾಡ್ಬಿಟ್ಟು ನಮ್ಮನ್ನ ಹೆಂಗ್ ಕೇಳ್ತಾ ಇರೋದು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ, ಕೊಡು ಹೋಗು, ನಾವು ಬರ್ತೀವಿ. ಇದೇನಿ ಅಪ್ಪ ಪೊಲೀಸು ಅದು ಇದು ಅನ್ಕೊಂಡು. ಬಾ ಆಯ್ತು, ಬಾ ಪೊಲೀಸ್ಗೆ ಹೋಗೋಣ, ಮೈಸೂರು ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಹೆಬ್ಬಾಳ್ ಪೊಲೀಸ್ ಸ್ಟೇಷನ್ಗೆ. ಏನ್ ಮಾತಾಡ್ತಾ ಇರೋದು ನೀನು? ಮಾನವೀಯತೆ ಇದೆಯಾ ಅದಿದ್ಯಾ ಅನ್ಕೊಂಡು ನೀನ್ ನಮ್ಮನ್ನ ಸಾಕಿಟ್ಟಿದ್ಯಾ? ಮಾನವೀಯತೆ ಅನ್ನಕ್ಕೆ ಬರ್ತಾ ಇದ್ರು ಕೆಲ್ಸಕ್ಕೆ ನಾವು ಸಂಬಳ ಕೊಡ್ತಾ ಇದ್ವಿ. ಅಲ್ಲ, ಅವ್ರಿಗೆ ಲೆಫ್ಟ್ ಹ್ಯಾಂಡೇ ಪ್ರಾಬ್ಲಮ್ ಆಗೈತೆ, ಎಷ್ಟು ಇದಾಗೈತೆ ಗೊತ್ತಾದ್ರಿಂದ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇನ್ಶೂರೆನ್ಸ್ ಈಗ ನಾವೇನು ಅದು ಅವ್ರಿಗೆ ನಿಮ್ಗೆ ಏನಾರು ಆದ್ರೆ ನಾವು ಏನಾರು ಮಾಡ್ತೀವಿ ಅಂತ ಹೇಳಿದ್ವಾ? ಈಗ ಆಯ್ತು ಬರ್ತಾ ಇದ್ರೆ ನಮ್ಗೆ ಮಾನವೀಯತೆ ಕೇಳಿದ್ವಿ, ಅವ್ರು ಬರಕ್ಕಾಗಲ್ಲ ಅನ್ನೋ ನಾವು ಸುಮ್ನಾದ್ವಿ. ಮಾನವೀಯತೆ ಇದೆಯಾ ಅದು ಇದೆಯಾ ಅಂತ ಕೇಳಿದ್ರೆ ಏನರ್ಥ? ಅಲ್ಲ, ನಾನೊಂದ್ ಹೇಳೋದು, ಈಗ ನಿಮ್ಗೆ ಎಡಗೈ ಇಲ್ದೋದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ನನ್ ಕಂಪ್ನಿಲು ಸಾವಿರಾರು ಜನ, ಈಗ ನಾನ್ ಕೆಲಸ ಮಾಡ್ತಿರೋ ಕಂಪ್ನಿಲುವೆ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಯಾವನ್ಗೋ ಒಬ್ಬಂಗೆ ಏನೋ ಆಕ್ಸಿಡೆಂಟ್ ಆಗೋಯ್ತು, ಹೋಗಿ ಮ್ಯಾನೇಜ್ಮೆಂಟ್ ಎಲ್ಲ ಅವನನ್ನ ಹಾಸ್ಪಿಟಲ್ ಹೋಗಿ ಕೂತ್ಕೊಂಡು ನೋಡುತ್ತಾ? ಹಂಗ ನೀವ್ ಹೇಳ್ತಿರೋದು ನೀವು ದೊಡ್ಡ ಮ್ಯಾನೇಜ್ಮೆಂಟ್ ಅವರು, ನಿಮ್ಗೆ ಏನು ಅಷ್ಟೊಂದು ಪುರ್ಸೊತ್ತಿಲ್ಲ ಅಂತನಾ? ಹೌದ್ರಿ, ನಾವೆಲ್ಲಿ ಮೈಸೂರಲ್ಲಿ ಇದೀವಿ. ನೀವ್ ನನ್ನನ್ನ ಪುರ್ಸೋತಿದ್ಯೋ ಇಲ್ವ ಅಂತ ಕೇಳಕ್ ನೀನ್ ಯಾರು ಗುರು? ಫಸ್ಟ್ ಆಫ್ ಆಲ್ ನೀನ್ ಯಾವನು? ನನ್ನನ್ನು ಪುರ್ಸೋತಿದ್ಯೋ ಇಲ್ವ ಅಂತ ಕೇಳಕ್ ನೀನ್ ಯಾವನು? ಮಾನವ. ಮಾನವ. ಹೋಗಿ ಯಾರು ಮಾನವ ಆಗಿದ್ರೆ ನೀನ್ ಯಾರನ್ನ ಕೇಳ್ಬೇಕು? ಅವ್ರನ್ನ ಕೇಳ್ಕೊ, ನನ್ನನ್ನೇನ್ ಕೇಳ್ತಾ ಇದ್ಯಾ? ಅವ್ರನ್ನೇ ಕೇಳಿದ್ದು. ಮಧ್ಯದಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ನೀವು ಇಲ್ಲಿ ಅಲ್ಲಾಡಿಸ್ತಾ ಇರೋದು. ನೀನೇನ್ ಅಲ್ಲಾಡ್ತಾರ ಅಂತ ಮಾತ್ರ. ಬಾರ ಮನೆ ಹತ್ರ. ಯಾವಾಗ ಬರ್ತೀಯಾ? ಮನೆ ಹತ್ರನೇ ಬರ. ನಾನ್ ನಾಳೆ ಬರ್ತೀನಿ, ಬಾ ಮನೆ ಹತ್ರ. ಅಲ್ಲಾಡ್ಸೋದು ಏನ್ ಅಲ್ಲಾಡ್ಸೋದು ತೋರಿಸ್ತೀನಿ, ಬಾ. ತೋರ್ಸೇ ಬಿಡ್ತೀರಾ? ಹೌದು, ಬಾ ತೋರಿಸ್ತೀನಿ, ಬಾ. ಅತಿ ಮಾತು ಇದೆಲ್ಲ ಒಳ್ಳೇದಲ್ಲ. ಏನ್ ಸೈಲೆಂಟ್ ಆಗಿ ಏನೋ ಯಾರು ಏನಂತ ಕೇಳಿದ್ರೆ ಏನ್ ಈ ತರ ಮಾತಾಡೋದು? ಶುರು ಮಾಡಿದ್ಯಾರು? ನೀನ್ ಶುರು ಮಾಡಿರೋದು. ಫೋನ್ ಮಾಡ್ಬಿಟ್ಟು ಮಾನವೀಯತೆ ಇಲ್ವಾ ಅದಿಲ್ವಾ ಅಂತ ಕೇಳ್ಕೊಂಡು ನಾವ್ ಬಂದಿಲ್ಲ. ನಮ್ ಕೆಲ್ಸ ಇರಲ್ವಾ? ನೀವ್ ಬಂದ್ ಮಾಡ್ಕೊಡ್ತೀಯಾ ನಮ್ ಕೆಲ್ಸಗಳನ್ನ? ನನ್ಗೆ ಅವ್ರು ಡಾಕ್ ಹಚ್ಚಿದೆ, ನಿಮ್ಗೆ ಬಂದ್ ಕೆಲಸ ಮಾಡ್ಕೊಡಕ್ಕೆ. ಮತ್ತೆ ನಂಗೆ ಅವ್ರು ಡಾಕ್ ಹಚ್ಚಿದೆ ಮಾನವೀಯತೆ ಅಂತ ಕೇಳೋದಕ್ಕೆ. ನಿಮ್ಗೆ ಈಗ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತಿಳಿತ ವಿಷಯ ನಾವು ಸುಮ್ನಾದ್ವಿ. ನಿಮ್ಗೆನೆ ಒಂದ್ ಎಡಗೈ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ರೀ ನನಗೇನು ಕೇಳ್ತಾ ಇದೀರಿ? ನಿಮ್ಮ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ಅವರೇ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ನಾವೇನಾದ್ರು ಬಂದ್ ಮಾಡದ್ವಾ? ಇಲ್ಲ ತಾನೆ. ಅವ್ರು ಮಾಡ್ಕೊಂಡ್ರು, ನಮ್ಗ್ ವಿಷಯ ಗೊತ್ತಾಯ್ತು, ಸುಮ್ನಾದ್ವಿ. ನೋಡಿ, ಇಷ್ಟೇನೆ ನೀವು. ಏನ್ ಮಾಡ್ಬೇಕಾಗಿತ್ತು ನಾವು? ನಮ್ ದೇಶ, ನಮ್ ಜನ ಅದಕ್ಕೆ ಉದ್ಧಾರ ಆಗಿಲ್ಲ ಇನ್ನ. ಅಲ್ಲ, ನಿಮ್ಮಂತವ್ರು ಇರೋದಕ್ಕೆ ಉದ್ಧಾರ ಆಗಿಲ್ಲ ಬಿಡಿ. ಈಗ ನಾನೇನ್ ಮಾಡ್ಬೇಕಾಗಿತ್ತು ಅದಕ್ಕೆ? ಇಷ್ಟೇನೆ ಅನ್ಬಿಟ್ರೆ ಯಾವ ದುಡ್ಡು ಯಾರಿಗೂ ಏನು ಕೊಡೋದಂಗಿಲ್ಲ. ಮಾತಾಡೋರ್ನ ಮಾತಾಡಿಸ್ತೀವಿ. ಫೋನ್ ಇಡಿ ಈಗ. ಯಾವನ್ ಬಂದ್ ಏನ್ ಮಾತಾಡ್ತಾನೋ ಮಾತಾಡ್ಲಿ. ಮಾತಾಡಿಸ್ತೀನಿ ಬಿಡಿ. ನೀನು ಬಂದ್ ಮಾತಾಡ್ದಂಗಿದ್ರೆ ಬಾ ಮನೆ ಹತ್ರ, ನಾನು ನಿಂತ್ಕೋತೀನಿ. ಅದಕ್ಕೆ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಸ್ವಲ್ಪ ನೀವು ಮಾತಾಡ್ಬೇಕು. ರೀ ಫಸ್ಟ್ ಹೆಂಗಸ್ರ ಹತ್ರ ಮಾತಾಡಿದ್ರ ನೀವು? ಹೆಂಗಸ್ ಹತ್ರ ಏನ್ ಅಂತದ್ದೇನ್ ನಾನು ಅಸಭ್ಯವಾಗಿ ಮಾತಾಡ್ತೀನಿ? ಮಾನವೀಯತೆ ಇದೆಯಾ ನಿಮ್ಗೆ? ಹಂಗಿದ್ಯಾ ಹಿಂಗಿದ್ಯಾ? ಫಸ್ಟ್ ಆಫ್ ಆಲ್ ಅವ್ರು ನಿಮ್ಮ ಹತ್ರ ಯಾವತ್ತೂ ಮಾತಾಡೇ ಇಲ್ಲ. ಫಸ್ಟ್ ಟೈಮ್ ನೀವ್ ಫೋನ್ ಮಾಡಿದೀರಾ. ನೀವು ಏನಾರು ಇಲ್ಲ ನಾನು ಇಂಥವ್ರು ಹಿಂಗಿಂಗೆ ಅಂತ ಹೇಳ್ಬಿಟ್ಟು ಮಾತಾಡಿದ್ರ? ಮಾತಾಡುವಾಗ್ಲೇ ಎಗರಾಡ್ಕೊ. ನಾನು ಲೌಡ್ ಸ್ಪೀಕರ್ ಕೇಳಿಸ್ಕೊತಾನೆ ಇದೀನಿ ಮಾತಾಡ್ತಾ ಇರೋದನ್ನ. ಲೌಡ್ ಸ್ಪೀಕರ್ ಹಾಕೊಂಡ್ ಮಾತಾಡ್ತಿದ್ದ ಅವರು? ಹೌದು. ನೀನ್ ಯಾರಯ್ಯ ಕೇಳ? ಮುಚ್ಕೊಂಡಿಡಿ ಆ ಫೋನ್. ಇದೇನಪ್ಪ ಕಟ್ ಮಾಡಿಬಿಟ್ರು. ಸದ್ಯಕ್ಕೆ ಅವ್ರ ನಂಬರ್ ಕೊಟ್ರಲ್ಲ, ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕೋಣ ಬನ್ನಿ. ಹಲೋ, ಪ್ರೇಕ್ಷಾ ಅವರ ಮಾತಾಡೋದು? ಹೌದು. ಆರ್ ಜೆ ಸುನಿಲ್ ಅಂದ್ಬಿಟ್ಟು. ನಮಸ್ತೆ ಸರ್. ನಮಸ್ಕಾರ. ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಮ್ಮದವರು ಬೆಸ್ಟ್ ಫ್ರೆಂಡ್ ಅವರು, ಸುಂದರಿ ಆಂಟಿ ಅಂತ. ಅವ್ರ ಹೆಸರು ವಸುಂಧರ ಆಕ್ಚುಲಿ. ಅವ್ರ ನಂಬರ್ ಕಳಿಸಿದೆ ನಾನು. ಅವ್ರು ನಿಮ್ ಬಿಗ್ ಫ್ಯಾನ್. ನಾನು ಅವರು ನಿಮ್ ವಿಡಿಯೋ ಶೇರ್ ಮಾಡ್ಕೊಂಡು ನಗ್ತಾ ಇರ್ತೀವಿ ಯಾವಾಗ್ಲೂ. ನಿಮ್ಮ ಅಮ್ಮನ ನಂಬರ್ ಇಂದಾನೆ ಅವ್ರಿಗೆ ಕಾಲ್ ಹಾಕಿಸ್ತೀರಾ? ಓಕೆ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್ ಅನ್ನು ಇವಾಗ ಕೇಳಿಸ್ತಾ ಇದೆ. ಪ್ರೇಕ್ಷಾ ಏನಕ್ಕೆ ಪ್ರೇಕ್ಷನ್ ಕೂಗ್ತಾ ಇದೆಯಾ? ನನ್ ಜೊತೆ ಮಾತಾಡ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದ್ದೆ ಅವಳಿಗೆ, ಅದಕ್ಕೆ ಕರ್ದೆ. ಮತ್ತೆ ಆಮೇಲೆ ನಂಗೆ ನಗು ಬಂದ್ಬಿಡ್ತು, ಅದಕ್ಕೆ ಅವನು ಮುಚ್ಕೊಂಡಿಡು ಅನ್ನ. ಅವನಲ್ಲ ಅಭಿಷೇಕ್ ಹೇಳೋದು. ಮತ್ತೆ ಎಷ್ಟು ಬೈತಾನೆ, ನನ್ಗೆ ಜೋರುತ್ತೆ. ವಯಸ್ಸಾಗಿರೋರ್ಗ್ ಬೈಕ ನೀನು ಅಂತ ಬೈದು. ಅವನೇನು ಹೀರೋನ ನನಗ್ ಗೊತ್ತಿರಕ್ಕೆ? ನಾನು ಗೊತ್ತಿಲ್ವಾ ಅಂತಾನಲ್ಲ ನನ್ಗೋನು. ಬೇಷ ಸಮಾಜದಲ್ಲಿ ಎಂತೆಂತವ್ರು ಇರ್ತಾರ ನೋಡು. ಅಯ್ಯೋ ರಾಮ. ಅಷ್ಟೇ ನನ್ನ ಬಿಸಿ ಬರ್ತಾ ಇದೆ. ಅದೇನೋ ಅವಾಗ್ಲಿಂದ ಮಾಡ್ದೆ. ಸರಿ ಯಾಕೆ ಇನ್ನೊಂದ್ಸತಿ ಮಾಡೋಣ ಅಂತ ಮಾಡ್ದೆ. ಗಂಡ ಓದ್ಸಕ್ ಬರಲ್ಲ, ಅವನ್ಗೆ ಸಂಪಾದನೆ ಬರಲ್ಲ, ಕುಡುಕ್ ಬಡಿ ಮಗ. ಹೆಂಡತಿನ ನೋಡ್ಕೊಳ್ದೆ ಹೋದ್ರು ಸರಿನೇ, ಕುಡ್ಕೊಂಡಿರ್ತಾನೆ, ನನಗ್ ಜೋರ್ ಮಾಡ್ತಾನೆ. ನನ್ ಹೆಂಡತಿ ಕೊಂಡ್ರಿ ಅಂತ ನನ್ಗೇನೆ.
ನಾನೇನಯ್ಯ ಮಾಡ್ಲಿ ಅಂದೆ ಅವನ್ಗೆ. ನಾನು ಆಕ್ಸಿಡೆಂಟ್ ಮಾಡ್ದೆ ಅವಳಿಗೆ. ಆಟ ಆಡ್ತೀಯ ನೀನು ಅಂತ ಕಡೆಗೆ ಏನ್ ಮಾತಾಡ್ತಾನೆ ಇದೆ ಕಡೆ ಕೊಡಿಯಮ್ಮ ಇಲ್ಲಿ ನಾ ಮಾತಾಡ್ತೀನಿ ಅಂತ ಅಭಿಷೇಕ್ ಇಸ್ಕೊಂಡು. ಮಾನವೀಯತೆ ಇಲ್ವಂತೆ. ಮಾನವೀಯತೆಗೆ ಏನ್ ಮಾಡ್ಬೇಕು ನಾವು ಅವಳಿಗೆ ಅವ್ಳ ಸೇವೆ ಮಾಡ್ಬೇಕಿತ್ತ ಹೋಗಿ. ಅದೇ ಅವ್ನಿಗೆ ಏನಿಲ್ಲ ಕಣೆ ದುಡ್ಡು ಬೇಕಾಯ್ನೋ ಅವ್ನ್ಗೆ, ಅದಕ್ಕೆ ಹಂಗ ಆಗ್ತಾ ಇದ್ದಾನೆ ಅಷ್ಟೇನೆ. ಹಾಗೆ ಕೊಡೋಣ ದುಡ್ಡು. ಅವಳು 8 ತಿಂಗಳು ಕೆಲಸ ಮಾಡಿದಾಳು ನಮ್ಮ ಮನೇಲಿ, 7 ತಿಂಗಳು ಕೆಲಸ ಮಾಡಿದಾಳು ಅಷ್ಟೇ. ಅದ ದುಡ್ಡು ನೀನ್ ತಿಂಗಳು ಕೊಡ್ತಾ ಇದ್ಯಲ್ಲ. 7 ತಿಂಗಳಲ್ಲಿ ಎಷ್ಟು ರಜಾ? 1 ತಿಂಗಳಿಗೆ 15 ದಿವಸ ರಜಾ ಕೊಡ್ತಾ ಇದ್ದೆ ನಾನು. 15 ದಿವಸ ಕೆಲಸ ಮಾಡ್ತಾ ಇದ್ದಿದ್ದವಳು. ನಾನು ಏನು ಕೊಡಂಗಿಲ್ಲ ಅವಳಿಗೆ, 1 ರೂಪಾಯಿ ಕೊಡಂಗಿಲ್ಲ ನಾನು. ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾನ್ ಮಾನವೀಯತೆಯಿಂದ ತಗೊಳಮ್ಮ ದುಡ್ಡು ಟ್ರೀಟ್ಮೆಂಟ್ಗೆ ಅಂತ ಕೊಡ್ಬೇಕಿತ್ತೇನೋ ಅವನ್ಗೆ. ತಿಂಡಿ ಏನ್ ಮಾಡಿದ್ದೆ? ತಿಂಡಿ ರೊಟ್ಟಿ. ಕೆಲಸ ಎಲ್ಲ ಮುಗೀತು, ಬಟ್ಟೆ ಹಾಕಿದ್ದೆ ಒಗೆಯಕ್ಕೆ. ಹಿಂದ್ಬಿಟ್ಟು ಪಾರಾಯಣ ಮಾಡೋಣ ಅಂತ ಬುಕ್ ತಗೊಳ್ಳೋಣ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಮುಂದೆ ಆಯ್ತಲ್ಲ ಪಾರಾಯಣ. ಓತಿ ಪಾರಾಯಣ. ಅದಕ್ಕೆ ಸುರೇಶ್ ಫೋನ್ ಮಾಡಿ ಇವಾಗ ಸುರೇಶ್ ಹೇಳಿದ್ದಕ್ಕೆ ಹೇಳಿದ್ರು ಭೂತ ಬಿಟ್ಬಿಡ್ತೀನಿ ಒಂದು ಏನಾದ್ರು ನಿಮ್ ಮನೆ ಹತ್ರ ಬಂದ್ರೆ ಅಂತ. ಅವ್ರ ಗಂಡಂಗ್ ಭೂತ ಬಿಟ್ಬಿಡ್ತೀನಿ ಇಲ್ಲೇ ಸಿಗ್ತಾನೆ ಸಂಕ್ರಾಂತಿ ಸರ್ಕಲ್ ಅಲ್ಲಿ ನನಗೆ. ಅಲ್ಲೇ ಅದೊಂದು PG ಇದೆ ಸರ್ಕಲ್ ಅಲ್ಲಿ, ಅಲ್ಲಿ ವಾಚ್ಮನ್ ಕೆಲಸ ಮಾಡ್ತಾನಂತೆ. ರಾತ್ರಿ ವಾಚ್ಮನ್, ಬೆಳಗ್ಗೆ ಇದು ಆಟೋ ಓಡಿಸೋದು. ಅಲ್ಲ ಸುರೇಶು ಭೂತ ಬಿಡಿಸ್ತಾರೆ ಅಂತ ಅಂದ್ರಲ್ಲ, ಏನು ಸುರೇಶು ಮಂತ್ರವಾದಿನ ಅಂತ? ಅದ್ ಹೆಂಗೆ 2 ಕನೆಕ್ಟ್ ಆಯ್ತು ನನಗೆ. ನಿಂಗೆ ಕಾಲ್ ಮಾಡಿದ್ದು RJ ಸುನಿಲ್. ಹೆಂಗೆ ಹೇಳ್ತೀಯ ನೀನು? ಅದು ನಂಬರ್ ನಾನೇ ಕೊಟ್ಟಿರೋದು. ಅಯ್ಯೋ ಕೋಚ್ ಮುಡದೆ. ಅವ್ನಿಗೆ ಲಕ್ಷ್ಮಿ ಅಂತ ಕೆಲಸದವರೆಲ್ಲ ಯಾರಿಗೆ ಗೊತ್ತು? ನೀನೇ ಹೇಳ್ದಿಯಲ್ಲ. ಸಾರಿ ಇರ್ಲಿ ಮಾಡ್ಕೋಬೇಡಿ. ಅವರು ಮೈಸೂರವ್ರೆ, ಬೇಜಾರೇನ್ ಮಾಡ್ಕೊಳಲ್ಲ. ಗೊತ್ತಾಗ್ಲಿಲ್ಲ. ಏನೇ ಆಗ್ಲಿ ನಂದಿನಿ ಅವ್ರು ಸಿಕ್ಕಾಬಟ್ಟೆ ಮಜಾ ತಗೊಂಡ್ಬಿಟ್ರು ಇವತ್ತು. ಹೌದು. ಅಲ್ಲ ಅವ್ರು ಅಷ್ಟೊಂದು ಬಿದ್ದು ನಗ್ತಾ ಇದಾರೆ, ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ? ಯಾವಾಗ್ಲೂ ನಗ್ತಿರ್ತಾಳೆ. ಹೌದಾ? ನೀವ್ ಏನ್ ಹೇಳಿದ್ರು ನಗೋದೇ ಅವಳು, ಕಿಸಿಯೋದೇ ಕೆಲಸ ಅವಳಿಗೆ. ನಗು ಮುಖದವಳು ಅವಳು. ಗುಡ್. ಅವಳದು ವೀಕ್ನೆಸ್ ಗೊತ್ತಿತ್ತು ಸರ್ ಅವ್ಳಿಗೆ. ಅವ್ಳ ಮನೇಲಿ ಕೆಲ್ಸದವಳು ಇಲ್ಲ ಅಂತ, ಸೊ ಅದನ್ನೇ ಇಟ್ಕೊಂಡು ಪ್ರಾಂಕ್ ಮಾಡಕ್ ಹೇಳಿದ್ದೆ ನಾನು. ಬೇರೆ ಕಂಡಿಡಿತೀಯ ನೀನು? ನಂದು ಚೆನ್ನಾಗಿ ನಂಬಿದ್ದೀರಾ, ಚೆನ್ನಾಗಿ ಮಜಾ ತಗೊಂಡೆ ನಾನು. ತುಂಬಾ ಖುಷಿ ಆಯ್ತು. ಮಜಾ ತಗೋ ಆಮೇಲೆ ನೋಡ್ಕೋತೀನಿ. ನೀನ್ ಶುರು ಮಾಡಿದ್ಯಾ, ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಇಬ್ರಿಗೂ ಕೂಡ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಪ್ರ್ಯಾಂಕಲ್ಲಿ ನಾನು ಇದನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.